ರೈತ ಬಾಂಧವರೆಲ್ಲರಿಗೂ ನಮಸ್ಕಾರಗಳು. ಕರ್ನಾಟಕ ಕೃಷಿ ಮಾರುಕಟ್ಟೆಯ ರಾಗಿ ಹಾಗೂ ಸಜ್ಜೆ ಯಾವ ಮಾರುಕಟ್ಟೆಯಲ್ಲಿ ಎಷ್ಟು ರೇಟು ನಡೆದಿದೆ? ತುಂಬ ಸ್ನೇಹಿತರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ದಿನಾಂಕ 25 ಸೆಪ್ಟೆಂಬರ್ 2025. ಮೊದಲನೇದಾಗಿ ರಾಗಿ ಬೆಲೆಗಳ ವಿವರಣೆ. ಕೊಟ್ಟೂರು ಮಾರುಕಟ್ಟೆಯಲ್ಲಿ ರಾಗಿ ಕ್ವಿಂಟಲಿಗೆ 3,189 ರೂಪಾಯಿ ರೇಟು ನಡೆದಿದೆ. ಗುಂಡ್ಲುಪೇಟೆ ಮಾರುಕಟ್ಟೆಯಲ್ಲಿ ರಾಗಿ 3,000 ರೂಪಾಯಿ ಇದೆ. ಚಾಮರಾಜನಗರ ಮಾರುಕಟ್ಟೆಯಲ್ಲಿ 2,800 ರೂಪಾಯಿ ರೇಟ್ ಅನ್ನೋದು ನಡೆದಿದೆ. ಬೆಂಗಳೂರು ಮಾರುಕಟ್ಟೆಯಲ್ಲಿ ರಾಗಿ ಕ್ವಿಂಟಲಿಗೆ 4,200ರಿಂದ ಹೆಚ್ಚಿನ ಬೆಲೆ 4,800, ಮಧ್ಯಸ್ಥ ಬೆಲೆ 4,500. ಬಂಗಾರಪೇಟೆ ಮಾರುಕಟ್ಟೆಯಲ್ಲಿ ರಾಗಿ 3,000ರಿಂದ ಹೆಚ್ಚಿನ ಬೆಲೆ 4,000, ಮಧ್ಯಸ್ಥ ಬೆಲೆ 3,500. ಮೈಸೂರು ಮಾರುಕಟ್ಟೆಯಲ್ಲಿ ರಾಗಿ ಕಡಿಮೆ ಬೆಲೆ ಎಲ್ಲ ಬೆಲೆ 3,311 ರೂಪಾಯಿ ರೇಟು ನಡೆದಿದೆ. ಶಿವಮೊಗ್ಗ ಮಾರುಕಟ್ಟೆಯಲ್ಲಿ ರಾಗಿ 4,150 ಮೀಡಿಯಂ ಕ್ವಾಲಿಟಿ, ಹೆಚ್ಚಿನ ಬೆಲೆ 4,500 ರೂಪಾಯಿವರೆಗಿದೆ. ಹಗರಿಬೊಮ್ಮನಹಳ್ಳಿ ಮಾರುಕಟ್ಟೆಯಲ್ಲಿ ರಾಗಿ ಕ್ವಿಂಟಲಿಗೆ 3,300 ರೂಪಾಯಿ ರೇಟು ನಡೆದಿದೆ. ಹೊಸದುರ್ಗ ಮಾರುಕಟ್ಟೆಯಲ್ಲಿ ರಾಗಿ 3,400 ರೂಪಾಯಿ ಮೀಡಿಯಂ ಕ್ವಾಲಿಟಿ, ಹೆಚ್ಚಿನ ಬೆಲೆ 3,600. ಸಜ್ಜೆ ಬೆಲೆಗಳ ವಿವರಣೆ. ಕಲಬುರಗಿ ಮಾರುಕಟ್ಟೆಯಲ್ಲಿ ಸಜ್ಜೆ ಕಡಿಮೆ ಬೆಲೆ 1,800ರಿಂದ ಹೆಚ್ಚಿನ ಬೆಲೆ 2,500, ಮೀಡಿಯಂ ಕ್ವಾಲಿಟಿ 2,000. ಕುಷ್ಟಗಿ ಮಾರುಕಟ್ಟೆಯಲ್ಲಿ 2,100 ರೂಪಾಯಿ ಕ್ವಿಂಟಲಿಗೆ ರೇಟು ನಡೆದಿದೆ. ಕೊಟ್ಟೂರು ಮಾರುಕಟ್ಟೆಯಲ್ಲಿ 1,508ರಿಂದ ಹೆಚ್ಚಿನ ಬೆಲೆ 1,899, ಮೀಡಿಯಂ ಕ್ವಾಲಿಟಿ 1,761. ತಾಳಿಕೋಟೆ ಮಾರುಕಟ್ಟೆಯಲ್ಲಿ ಎಲ್ಲ ಬೆಲೆ 1,709. ಬೆಂಗಳೂರು ಮಾರುಕಟ್ಟೆಯಲ್ಲಿ ಸಜ್ಜೆ ಕಡಿಮೆ ಬೆಲೆ 3,000 ರೂಪಾಯಿರಿಂದ ಹೆಚ್ಚಿನ ಬೆಲೆ 3,200, ಮಧ್ಯಸ್ಥ ಬೆಲೆ 3,100. ಬಳ್ಳಾರಿ ಮಾರುಕಟ್ಟೆಯಲ್ಲಿ 1,150ರಿಂದ ಹೆಚ್ಚಿನ ಬೆಲೆ 2,344, ಮಧ್ಯಸ್ಥ ಬೆಲೆ 1,851. ಬಾಗಲಕೋಟೆ ಮಾರುಕಟ್ಟೆಯಲ್ಲಿ ಸಜ್ಜೆ 1,505ರಿಂದ ಹೆಚ್ಚಿನ ಬೆಲೆ 2,590, ಮಧ್ಯಸ್ಥ ಬೆಲೆ 2,088. ರಾಮದುರ್ಗ ಮಾರುಕಟ್ಟೆಯಲ್ಲಿ 1,721ರಿಂದ ಹೆಚ್ಚಿನ ಬೆಲೆ 2,151, ಮಧ್ಯಸ್ಥ ಬೆಲೆ 1,915. ಶಹಾಪುರ ಮಾರುಕಟ್ಟೆಯಲ್ಲಿ 2,500 ರೂಪಾಯಿ ರೇಟ್ ನಡೆದಿದೆ. ಹಗರಿಬೊಮ್ಮನಹಳ್ಳಿ ಮಾರುಕಟ್ಟೆಯಲ್ಲಿ ಸಜ್ಜೆ 1,700 ರೂಪಾಯಿರಿಂದ ಹೆಚ್ಚಿನ ಬೆಲೆ 1,950, ಮಧ್ಯಸ್ಥ ಬೆಲೆ 1,900. ಇದಿಷ್ಟು ನಿನ್ನೆ ನಡೆದ ಕರ್ನಾಟಕ ಮಾರುಕಟ್ಟೆಗೆ ಸಂಬಂಧಿಸಿದ ಸಜ್ಜೆ ಹಾಗೂ ರಾಗಿ ಬೆಲೆಗಳ ವಿವರಣೆ. ಇಂತಹ ತಾಜಾ ಮಾರುಕಟ್ಟೆಯ ಬೆಲೆಗಳ ವಿವರಣೆಗಾಗಿ ನಮ್ಮ ಚಾನಲನ್ನು ಕೂಡಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ, ಪಕ್ಕದಲ್ಲಿರುವ ಗಂಟೆ ಸಿಂಬಲನ್ನು ಪ್ರೆಸ್ ಮಾಡಿ. ಹೀಗೆ ಮಾಡಿದರೆ ನಾವು ಅಪ್ಲೋಡ್ ಮಾಡುವ ಪ್ರತಿ ವಿಡಿಯೋಸ್ ಕ್ಷಣದಲ್ಲಿ ನೋಟಿಫಿಕೇಷನ್ ಆಗುತ್ತವೆ. ಈ ವಿಡಿಯೋವನ್ನು ಲೈಕ್ ಮಾಡಿ. ವಿಡಿಯೋವನ್ನು ಲೈಕ್ ಮಾಡುವುದರಿಂದ ಇನ್ನೂ ಹೆಚ್ಚಿನ ರೈತ ಬಾಂಧವರೆಲ್ಲರಿಗೂ ಈ ವಿಡಿಯೋ ತಲುಪುತ್ತದೆ. ಆದ್ದರಿಂದ ವಿಡಿಯೋವನ್ನು ಲೈಕ್ ಮಾಡಿ, ಸ್ನೇಹಿತರಿಗೆ ಮತ್ತು ರೈತ ಬಾಂಧವರಿಗೆ ವಿಡಿಯೋವನ್ನು ಶೇರ್ ಮಾಡಿ. ಧನ್ಯವಾದಗಳು. ಜೈ ಜವಾನ್, ಜೈ ಕಿಸಾನ್.